ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಡಿಫರೆನ್ಸ್ ಬಿಟ್ವೀನ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂಡ್ ಮ್ಯಾನ್ಯುಯಲ್ ಅಕೌಂಟಿಂಗ್ ನ ನೋಡೋಣ. ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಮತ್ತೆ ಮ್ಯಾನ್ಯುಯಲ್ ಅಕೌಂಟಿಂಗ್ ಇವೆರಡರ ನಡುವೆ ಇರುವ ವ್ಯತ್ಯಾಸಗಳನ್ನ ನಾವು ಇವತ್ತು ಕಲ್ತ್ಕೊಳ್ಳೋಣ. ಏನೇನೆಲ್ಲ ವ್ಯತ್ಯಾಸ ಇದೆ ಅನ್ನೋದು ಒಂದು ಟೇಬಲ್ ನ ಮಾಡ್ಕೊಂಡಿದೀವಿ. ಇಲ್ಲಿ ಯಾವ್ಯಾವ ಬೇಸಿಸ್ ಮೇಲೆ ನಾವು ವ್ಯತ್ಯಾಸಗಳನ್ನ ಪರಿಗಣನೆಗೆ ತಗೊಂಡಿದೀವಿ. ಆನ್ ವಾಟ್ ಬೇಸಿಸ್ ವಿ ವಿಲ್ ಗೋಯಿಂಗ್ ಟು ಡಿಫ್ರೆನ್ಶಿಯೇಟ್ ಮ್ಯಾನ್ಯುಯಲ್ ಅಕೌಂಟಿಂಗ್ ಮತ್ತೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ ನೋಡೋಣ. ಲೆಟ್ ಅಸ್ ಸಿ ಆನ್ ದ ಬೇಸಿಸ್ ಆಫ್ ರೆಕಾರ್ಡಿಂಗ್. ನಾವು ಅಕೌಂಟ್ಸ್ ಮಾಡ್ಬೇಕಾದ್ರೆ ಹೇಗೆ ರೆಕಾರ್ಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ಮ್ಯಾನ್ಯುಯಲ್ ಅಕೌಂಟಿಂಗ್ ಮತ್ತೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ವ್ಯತ್ಯಾಸನ ತಿಳ್ಕೊಳ್ಳೋಣ. ರೆಕಾರ್ಡಿಂಗ್ ಈಸ್ ಪಾಸಿಬಲ್ ಥ್ರೂ ಬುಕ್ ಆಫ್ ಒರಿಜಿನಲ್ ಎಂಟ್ರಿ. ಇನ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಡೇಟಾ ಕಂಟೆಂಟ್ ಈಸ್ ರೆಕಾರ್ಡೆಡ್ ಇನ್ ಕಸ್ಟಮೈಸಬಲ್ ಡೇಟಾಬೇಸ್. ನೀವು ಇವೆರಡರ ವ್ಯತ್ಯಾಸ ನೋಡಬೇಕು ಅಂದ್ರೆ while recording the financial transaction you have to record in the books. ಮ್ಯಾನ್ಯುಯಲ್ ಅಕೌಂಟಿಂಗ್ ಅಲ್ಲಿ ಹೇಗೆ ಮಾಡ್ತೀವಿ ನಾವು, ಬುಕ್ ಅಂದ್ರೆ ಒರಿಜಿನಲ್ ಎಂಟ್ರಿ ಅಂದ್ರೆ ನೀವು ಕೈಯಲ್ಲಿ ಬರಿತಾ ಹೋಗ್ತೀರಾ. ಬುಕ್ ಅಲ್ಲಿ ಕಾಲಮ್ಗಳನ್ನ ಹಾಕೊಂಡಿರ್ತೀರಾ. ಪ್ರತಿ ಸಲನು ಎಲ್ಲದಕ್ಕೂ ಒಂದೊಂದು ಅಕೌಂಟ್ಸ್ ಗಳನ್ನ ಓಪನ್ ಮಾಡ್ಕೊಂಡಿರ್ತೀರಾ. ಆ ಎಲ್ಲ ಅಕೌಂಟ್ಗಳಿಗೆ ನೀವು ನಿಮ್ಮ ಎಂಟ್ರಿಗಳನ್ನ ಅಂದ್ರೆ ಲೆಡ್ಜರ್ ನ ಪೋಸ್ಟ್ ಮಾಡ್ತಾ ಹೋಗ್ತೀರಾ. ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಹಾಗಲ್ಲ. ಡೇಟಾ ಕಂಟೆಂಟ್ ಅಂತ ಒಂದು ಟೇಬಲ್ ಇರುತ್ತೆ. ಆ ಟೇಬಲ್ ಅಲ್ಲಿ ಜಸ್ಟ್ ಎಂಟ್ರಿಗಳನ್ನ ಮಾಡ್ತಾ ಹೋಗ್ತೀರಾ ಅಷ್ಟೇ. ಯಾವ್ಯಾವ ದಿನದ ಯಾವ್ಯಾವ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳ ಎಂಟ್ರಿ ಆಗ್ತಾ ಹೋಗುತ್ತೆ. ಅದು ಕಸ್ಟಮೈಸ್ಡ್ ಡೇಟಾ ಬೇಸ್ಡ್ ಆಗಿರುತ್ತೆ. ಕಸ್ಟಮೈಸ್ಡ್ ಡೇಟಾ ಬೇಸ್ಡ್ ಅಂದ್ರೆ ನಿಮಗೆ ಹೇಗೆ ಬೇಕೇ ಹಾಗೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಅಲ್ಲಿ ಕಸ್ಟಮೈಸ್ಡ್ ಇರುತ್ತೆ, ಅಲ್ಲಿ ಅಮೌಂಟ್ ಅಲ್ಲಿ ಹಾಕಬೇಕು, ಡೇಟ್ ಇರುತ್ತೆ, ಜನರಲ್ ಎಂಟ್ರಿ ಇರುತ್ತೆ. ಆ ಎಂಟ್ರಿನ ಅಲ್ಲಿ ನೀವು ಮಾಡ್ತಾ ಹೋಗ್ಬೇಕು. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾನ್ಯುಯಲ್ ಅಕೌಂಟಿಂಗ್ ಅಂಡ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್. While all calculations are performed by manually. In manual accounting ಮಾಡ್ತಾ ಇದೆಯಾ ಅಂದ್ರೆ ಅಕೌಂಟ್ಸ್ ನ ನೀವು ಮಾಡ್ಬೇಕಾದ್ರೆ ಎಲ್ಲ ಅಡಿಷನ್ಸ್ ಸಬ್ಟ್ರಾಕ್ಷನ್ಸ್ ಎಲ್ಲ ಕ್ಯಾಲ್ಕುಲೇಟರ್ ನ ಯೂಸ್ ಮಾಡಿ ಅಥವಾ ನಿಮ್ಮ ಮೈಂಡ್ ಅನ್ನ ಯೂಸ್ ಮಾಡಿ ನೀವೇನ್ ಮಾಡ್ತೀರಾ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಾ, ಕೈಯಲ್ಲಿ ಮಾಡ್ತಾ ಹೋಗ್ತೀರಾ. When it comes to computerized accounting, only data input is required. The calculations are performed by computer system itself. ನೀವಲ್ಲಿ ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ಸ್ ನ ಮಾಡೋ ಅವಶ್ಯಕತೆ ಇರಲ್ಲ. ಬರೀ ಜಸ್ಟ್ ಡೇಟಾ ನೀವು ಟ್ರಾನ್ಸಾಕ್ಷನ್ ಗಳನ್ನ ಎಂಟ್ರಿ ಮಾಡ್ತಾ ಹೋದ್ರೆ ಸಾಕು, ಅದೇ ಪೋಸ್ಟ್ ಮಾಡ್ಕೊಡುತ್ತೆ ಲೆಡ್ಜರ್ಸ್ಗೆ, ಮತ್ತೆ ಅದೇ ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ. ಎವ್ರಿಥಿಂಗ್ ಇಸ್ ಡನ್ ಎಲೆಕ್ಟ್ರಾನಿಕಲಿ, ಎವ್ರಿಥಿಂಗ್ ಇಸ್ ಡನ್ ಬೈ ದ ಸಾಫ್ಟ್ವೇರ್ಗಳೇ ಮಾಡ್ಕೊಳ್ತಾ ಹೋಗುತ್ತೆ ಕ್ಯಾಲ್ಕುಲೇಷನ್ಸ್ ನ. ಕಮಿಂಗ್ ಟು ದ ಸ್ಪೀಡ್, ನೀವು ಕೈಯಲ್ಲಿ ಮಾಡೋದಾದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಅಂಡ್ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ತುಂಬಾ ಸಮಯನ ತಗೊಳುತ್ತೆ ಮ್ಯಾನ್ಯುಯಲ್ ಅಕೌಂಟಿಂಗ್ ಅಲ್ಲಿ. ವೆನ್ ಇಟ್ ಕಮ್ ಟು ದ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಇಟ್ ಕಂಪ್ಯಾರಿಟಿವ್ಲಿ ಫಾಸ್ಟರ್ ಅಂತ ಹೇಳ್ತಾ ಇದೀನಿ. ಇಟ್ಸ್ ವೆರಿ ವೆರಿ ಫಾಸ್ಟ್. ಯು ವಿಲ್ ಗೆಟ್ ಇನ್ ಮಿನಿಟ್ಸ್. ನಿಮಿಷಗಳಲ್ಲಿ ನೀವು ಅಕೌಂಟ್ಸ್ ನ ಮಾಡಿ ಮುಗಿಸಕ್ಕೆ ಸಾಧ್ಯ ಆಗುತ್ತೆ. ಬ್ಯಾಕಪ್ ನಾಟ್ ಅಟ್ ಆಲ್ ಪಾಸಿಬಲ್. ಮ್ಯಾನ್ಯುಯಲ್ ಅಕೌಂಟಿಂಗ್ ಅಲ್ಲಿ ನೀವು ಒಂದ್ಸತಿ ಬುಕ್ ಅಲ್ಲಿ ಬರ್ಕೊಳ್ಳೋದೇ ಕಷ್ಟ. ಮತ್ತೆ ಅದನ್ನ ನೀವು ಬೇರೆ ಕಡೆ ಕಾಪಿ ಮಾಡಕ್ಕಾಗ್ಲಿ, ಅದನ್ನ ಬೇರೆ ತರ ರಿಟ್ರೀವ್ ಮಾಡಕ್ಕಾಗ್ಲಿ ಸಾಧ್ಯ ಆಗಲ್ಲ. ದ ಸೇಮ್ ವಾಟ್ ಯು ಹ್ಯಾವ್ ರಿಟರ್ನ್, ಆ ರಿಟರ್ನ್ ಮಾಡೋದನ್ನೇ ರಿಟ್ರೀವ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಬ್ಯಾಕಪ್ ಗಳನ್ನು ಇಡೋದು ಕಷ್ಟ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ದ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್, ಎಂಟ್ರೀಸ್ ಆಫ್ ಟ್ರಾನ್ಸಾಕ್ಷನ್ ಕ್ಯಾನ್ ಬಿ ಸೇವ್ಡ್ ಅಂಡ್ ಬ್ಯಾಕ್ಡ್ ಅಪ್. ನೀವು ಏನೇನೆಲ್ಲ ಎಂಟ್ರಿ ಮಾಡಿರ್ತೀರೋ ಅದನ್ನೆಲ್ಲ ಸೇವ್ ಮಾಡ್ಬೋದು, ಮತ್ತೆ ಬ್ಯಾಕಪ್ ಸ್ಟೋರೇಜ್ ಗಳನ್ನ ಮಾಡ್ಕೊಳ್ಬಹುದು. ಇಡೀ ಎಲ್ಲ ನೀವೇನ್ ಎಂಟ್ರಿನ ಮಾಡಿರ್ತೀರಾ ಅದೆಲ್ಲ ಹಾರ್ಡ್ ಕಾಪಿಗಳನ್ನ ಯಾವಾಗ ಬೇಕಾದ್ರೂ ಎಷ್ಟು ಬೇಕಾದ್ರೂ ಪ್ರಿಂಟ್ಔಟ್ ಗಳನ್ನ ತಗೊಳಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಸ್ಟೋರ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಪೆನ್ ಡ್ರೈವ್ ಅಥವಾ ಬೇರೆ ಬೇರೆ ಹಾರ್ಡ್ ಡಿಸ್ಕ್ ಗಳಲ್ಲಿ ಅದನ್ನ ಸ್ಟೋರ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಬ್ಯಾಕಪ್ ಆನ್ಲೈನ್ ಕ್ಲೌಡ್ ಅಲ್ಲಿ ಕೂಡ ಅದನ್ನ ಸ್ಟೋರ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬ್ಯಾಕಪ್ ಫೆಸಿಲಿಟಿ ನಿಮಗೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಸಿಗುತ್ತೆ. ಅಡ್ಜಸ್ಟಿಂಗ್ ಎಂಟ್ರೀಸ್, ಇಟ್ ಈಸ್ ಮೇಡ್ ಫಾರ್ ರಿಫ್ಲೆಕ್ಷನ್ ಆಫ್ ಎರರ್ಸ್. ನೀವು ಅಕೌಂಟ್ಸ್ ಮಾಡ್ತಾ ಇರ್ತೀರಾ, ಅದಾದ್ಮೇಲೆ ನೀವು ಅಡ್ಜಸ್ಟ್ಮೆಂಟ್ಸ್ ಅಂತ ಮಾಡ್ತೀರಾ. ಯಾವಾಗ ಅಕೌಂಟ್ಸ್ ನ ಮಾಡ್ಬೇಕಾದ್ರೆ ಯಾವ ಎಂಟ್ರಿಗಳು ಬಿಟ್ಟೋಗಿರುತ್ತೆ, ಎಲ್ಲಿ ತಪ್ಪುಗಳಾಗಿರುತ್ತೆ ಅಂತ ತಪ್ಪುಗಳಿಗೋಸ್ಕರ ನೀವು ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ನ ನೀವು ಮ್ಯಾನ್ಯುಯಲ್ ಅಕೌಂಟಿಂಗ್ ಸಿಸ್ಟಮ್ ಮಾಮೂಲಿ ಬುಕ್ಸ್ ಆಫ್ ರೆಕಾರ್ಡ್ಸ್ ನ ಮಾಡ್ಬೇಕಾದ್ರೆ ಮಾಡ್ಕೊಳ್ತೀರಾ. ಆದ್ರೆ ಇಟ್ ಕ್ಯಾನ್ ಬಿ ಮೇಡ್ ಬೈ ಫಾರ್ ರೆಕ್ಟಿಫಿಕೇಶನ್ ಆಫ್ ಎರರ್ಸ್. ಎಲ್ಲಿ ತಪ್ಪುಗಳು ಆಗಿರುತ್ತೆ ಕೆನಾಟ್ ಮೇಡ್ ಫಾರ್ ರೆಕ್ಟಿಫಿಕೇಶನ್ ಆಫ್ ಎರರ್ಸ್. ಇಲ್ಲಿ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ನ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಎರರ್ ಆದ್ರೆ ಏನೇ ಎರರ್ ಆಗಿದ್ರು ಕೂಡ ನೀವು ಅಲ್ಲೇ ಹೋಗಿ ಚೇಂಜ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಮ್ಯಾನ್ಯುಯಲ್ ಅಕೌಂಟಿಂಗ್ ಅಲ್ಲಿ ಚೇಂಜ್ ಮಾಡಕ್ಕೆ ಸಾಧ್ಯ ಆಗಲ್ಲ. ಕಮಿಂಗ್ ಟು ದ ಟ್ರಯಲ್ ಬ್ಯಾಲೆನ್ಸ್, ಪ್ರಿಪೇರ್ಡ್ ವೆನ್ ನೆಸೆಸರಿ. When it comes to computerized accounting, instant trial balance is provided on daily basis. ನಿಮಗೆ ಟ್ರಯಲ್ ಬ್ಯಾಲೆನ್ಸ್ ಯಾವಾಗ ಅವಶ್ಯಕತೆ ಇದೆ ಅವಾಗ ನೀವು ಮ್ಯಾನ್ಯುಯಲ್ ಅಕೌಂಟ್ ಸಿಸ್ಟಮ್ ಅಲ್ಲಿ ಅದನ್ನ ಪ್ರಿಪೇರ್ ಮಾಡ್ಕೊಳ್ತೀರಾ. ವೆನ್ ಇಟ್ ಕಮ್ಸ್ ಟು ದ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಎವ್ರಿ ಡೇ ನೀವು ಟ್ರಯಲ್ ಬ್ಯಾಲೆನ್ಸ್ ಅನ್ನ ನೋಡಕ್ಕೆ ಸಾಧ್ಯ ಆಗುತ್ತೆ. ವೆನ್ ಕಮ್ ಟು ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ P&L account,
ಅಥವಾ ಬ್ಯಾಲೆನ್ಸ್ ಶೀಟ್ ಇವನ್ನೆಲ್ಲದನ್ನ ನಾವೇ ಪ್ರಿಪೇರ್ ಮಾಡೋಕ್ಕಾಗುತ್ತೆ. ಎಲ್ಲಿ? ಮ್ಯಾನ್ಯುಯಲ್ ಅಕೌಂಟಿಂಗ್ ಸಿಸ್ಟಮ್. ಮ್ಯಾನ್ಯುಯಲ್ ಅಕೌಂಟಿಂಗ್ ಸಿಸ್ಟಮ್ ಅಲ್ಲಿ ಇಟ್ ಇಸ್ ಪ್ರಿಪೇರ್ಡ್ ಅಟ್ ದ ಎಂಡ್ ಆಫ್ ದ ಪೀರಿಯಡ್ ಆರ್ ಅ ಕ್ವಾರ್ಟರ್, ಅಂದ್ರೆ 6 ತಿಂಗಳಿಗೊಂದ್ಸತಿ ಅಥವಾ 3 ತಿಂಗಳಿಗೊಂದ್ಸತಿ, ಕ್ವಾರ್ಟರ್ ಆರ್ ಹಾಫ್ ಇಯರ್ಲಿ ಆರ್ ಆನ್ಯಲಿ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನ ಪ್ರಿಪೇರ್ ಮಾಡ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ದ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್, ಇಟ್ ಈಸ್ ಪ್ರೊವೈಡೆಡ್ ದ ಕ್ಲಿಕ್ ಆಫ್ ಎ ಬಟನ್. ನೀವು ಎಷ್ಟು ಎಂಟ್ರೀಸ್ ಮಾಡಿರ್ತೀರೋ ಅದಕ್ಕೊಂದು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ P&L ಅಕೌಂಟ್ ಬರುತ್ತೆ. ಆಟೋಮೆಟಿಕ್ ಆಗಿ ಅವತ್ತಿನ ದಿನದ P&L ಅಕೌಂಟ್, ಅವತ್ತಿನ ದಿನದ ಬ್ಯಾಲೆನ್ಸ್ ಶೀಟ್ ಎಲ್ಲದನ್ನು ನೀವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಮ್ಯಾನ್ಯುಯಲ್ ಅಕೌಂಟಿಂಗ್ ಅಂಡ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್. ಮ್ಯಾನ್ಯುಯಲ್ ಅಕೌಂಟಿಂಗ್ is differentiated with computerized accounting on the basis of recording, on the basis of calculation, on the basis of speed, on the basis of backup, on the basis of adjusting entries, on the basis of trial balance, on the basis of financial statement. ಈ ಎಲ್ಲದರ ಬೇಸಿಸ್ ಮೇಲೆ ನೀವು ಮ್ಯಾನ್ಯುಯಲ್ ಅಕೌಂಟಿಂಗ್ ಮತ್ತು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಇವೆರಡರ ನಡುವಿನ ವ್ಯತ್ಯಾಸನ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಕೊನೆಯದಾಗಿ ವಿ ಕಮ್ ಅಕ್ರಾಸ್ ಹೌ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಇಸ್ ಬೆಟರ್ ದೆನ್ ಮ್ಯಾನ್ಯುಯಲ್ ಅಕೌಂಟಿಂಗ್. ನೀವು ಎರಡನ್ನೂ ಕಂಪ್ಯಾರಿಸನ್ ಮಾಡಿ ನೋಡಿದಾಗ ನಿಮಗೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಬೆಟರಾ, ಮ್ಯಾನ್ಯುಯಲ್ ಅಕೌಂಟಿಂಗ್ ಬೆಟರಾ ಅಂತ ನಿಮಗೆ ಗೊತ್ತಾಗುತ್ತೆ. ವೈ ಕಂಪ್ಯೂಟರ್ ಅಕೌಂಟಿಂಗ್ ಈಸ್ ಪ್ರಿಫರ್ಡ್ ನೌಡೇಸ್. ಇವತ್ತಿನ ಕಾಲಘಟ್ಟದಲ್ಲಿ ಯಾಕೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ನ ಪ್ರಿಫರ್ ಮಾಡ್ತಾರೆ ಅಂತ ನಾವು ಈ ಎರಡರ ವ್ಯತ್ಯಾಸಗಳನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ 2 ಅಕೌಂಟಿಂಗ್ ಸಿಸ್ಟಮ್. ಮತ್ತೆ 2 ಅಕೌಂಟಿಂಗ್ ಸಿಸ್ಟಮ್ ನಡುವೆ ಇರುವ ವ್ಯತ್ಯಾಸಗಳನ್ನು ನೀವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿಗೆ ನಾವು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಇರುವ 2 ವ್ಯತ್ಯಾಸಗಳನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಅಂತ ಅನ್ಕೊತೀನಿ. ನನ್ನ ಪಾಠನ ಕೇಳೋದಕ್ಕೆ ಥ್ಯಾಂಕ್ ಯು.